ಮನುಷ್ಯನಿಗೆ ಬೇಕಾಗಿರೋದು ನೀನು ಊಟ ಹೇಗಿರಬೇಕು ಅಂದರೆ ಬೆಳಗ್ಗೆ ನೀನು ತಿಂದರೆ ಅದು ಕಲ್ಲಿದ್ದ ಥರ ಹೊಟ್ಟೆಯಲ್ಲಿ ಇರಬೇಕು. ಅದು ಇಡೀ ದಿನ ಅದಕ್ಕೆ ನಿನ್ಗೆ ಎನರ್ಜಿ ಕೊಡಬೇಕು. ಈ ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ, ಊಟ ಮಾಡಿ 2 ಗಂಟೆಗೆ ನಿನ್ನ ಹೊಟ್ಟೆ ಖಾಲಿಯಾಗಿ ಹಸುವಾಗ್ಬಿಡುತ್ತೆ. ರೈಸ್ನ ನೀನು ತಿಂದರೆ ತಿಂತಾನೆ ಇರಬೇಕು, 1 kg ಎಷ್ಟು ಬೇಕಾದ್ರೆ ತಿಂದ್ಬಿಡ್ತೀಯ. ಮುದ್ದೆನ ಉಂಡ್ರೆ 2 ಮುದ್ದೆನೂ ತಿಂದ್ಬಿಡ್ತೀಯ. ಆದರೆ ಅದು ಅರ್ಧ ಗಂಟೆ 2 ಗಂಟೆಗೆ ನಿನಗೆ ಡೈಜೆಷನ್ ಆಗಿಬಿಡುತ್ತೆ. ಅದ್ರಲ್ಲಿ ಏನು ನಿನಗೆ ಬೇಕಾಗಿರುವಂಥ ಶರೀರಕ್ಕೆ ಬೇಕಾಗಿರೋ ಹೃದಯಕ್ಕೆ ಬೇಕಾಗಿರುವಂಥ ಎನರ್ಜಿ ಅದ್ರಲ್ಲಿ ಸಿಗಲ್ಲ. ಆವಾಗ ಮನುಷ್ಯ ಏನಾಗ್ತಾನೆ, ಸುಸ್ತಾಗ್ತಾನೆ. ಸುಸ್ತಾದಾಗ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟೆಡ್ ಇಂಟು ಡಿಫ್ರೆಂಟ್ ಡಿಸೀಸಸ್. ಬೆಳಗ್ಗೆ ನೀನು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಆಮ್ಲೆಟ್ಟು, ಅರ್ಧ ಬೇಯಿಸಿರುವಂಥ ಒಂದು ಆಮ್ಲೆಟ್ಟು, 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಕರ್ಡು, 50 ಗ್ರಾಮ್ ಬ್ಲೂಬೆರಿ ಸ್ಟ್ರಾಬೆರಿ, ವೆಜಿಟೇಬಲ್ ಶೇಕ್, ಮತ್ತು 50 ಗ್ರಾಮ್ ದಾಲು, 50 ಗ್ರಾಮ್ ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ ಮಾಡಿರೋದು. ಆಯಿಲ್ ಕೂಡ ನೀನು ಇದನ್ನು ಯೂಸ್ ಮಾಡಬಾರ್ದು. ಅಡಲ್ಟ್ರೇಟೆಡ್ ಆಯಿಲ್ನ ನೀನು ಆಲಿವ್ ಆಯಿಲ್ ಯೂಸ್ ಮಾಡು, ಇಲ್ಲ ಕೊಬ್ಬರಿ ಎಣ್ಣೆ ನೀನು ಊರಲ್ಲಿ ಸಿಕ್ಕಿದ್ರೆ ಕೊಬ್ಬರಿ ಎಣ್ಣೆ ತಂದುಬಿಟ್ಟು ಅದರಲ್ಲಿ ಫ್ರೈ ಮಾಡಿ ತಿನ್ನು. ಪ್ರತಿದಿನ 5 ಲೀಟರ್ ನೀರು, ಅದು ನೀರನ್ನು ನೀನು ಬಾವಿ ನೀರು ಕುಡಿ, ಇಲ್ಲ ನದಿ ನೀರು ಕುಡಿ. ಯಾವುದೇ ಕಾರಣಕ್ಕೂ ಫಿಲ್ಟರ್ ವಾಟರ್ಗಳು, ಬಾಟ್ಲ್ ವಾಟರ್ ಇದೆ ಅದನ್ನು ಕುಡಿಬೇಡ. ಸ್ಕಿನ್ ಕೇರ್ ಏನು ಸರ್, ಈ ಏಜಲ್ಲೂ ಕೂಡ ಅಷ್ಟು ಫಳ ಹೊಳಿತಾ ಇದೆ? ನಿಮ್ಮ ಮುಖದ ಕ್ರಾಂತಿಗೆ ಏನಂತ ನಾವು ತಗೊಳ್ಳುವಂಥ ಪ್ರೋಟೀನ್ ಅಂಶಗಳು, ಅದು ಊಟದಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಚರ್ಮಕ್ಕೆ ನೀವು ಕ್ರೀಮ್ ಹಾಕಿದ್ರೆ ಬರೋಲ್ಲ, ಅದು ಫಿಲಮ್ ಆ್ಯಕ್ಟರ್ಗಳು ಹಾಕೊಳ್ತಾರೆ, ಅದು ಅಷ್ಟೇ, ಅದು ಹಾಳಾಗ್ಬಿಡುತ್ತೆ. ಇನ್ನೊಂದು ಶರೀರನೂ ಒಂದು ಇಂಜಿನ್. ನೀವು ಕಳಪೆ ಪೆಟ್ರೋಲ್ನ ನೀವು 2 ವೀಲರ್ಗೆ ಹಾಕಿ, ಕಾರ್ಗೆ ಹಾಕಿ ಅಲ್ಲೆಲ್ಲ ನಿಂತೋಗುತ್ತೆ. ಹಾಗೆ ಶರೀರಕ್ಕೂ ನೀವು ಫುಟ್ಪಾತ್ ಮೇಲೆ ತಿಂದರೆ, ಹೋಟ್ಲುಗಳಲ್ಲಿ ತಿಂದರೆ, ಬೇರೆ ಬೇರೆ ಕಡೆ ತಿಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನಮ್ಮ ಜೊತೆಗೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡರಿದ್ದಾರೆ. ಬನ್ನಿ ಅವ್ರನ್ನ ಕೆಲವೊಂದಿಷ್ಟು ಹೆಲ್ತ್ ಟಿಪ್ಸ್ ಏನು ಎನ್ನುವಂಥದ್ರ ಬಗ್ಗೆ ತಿಳ್ಕೊಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನನ್ನ ಮೊದಲನೇ ಪ್ರಶ್ನೆ, ತಮಗೆ ಈಗ 61 ವಯಸ್ಸು. ನಿಮ್ಮನ್ನು ನಾವು ನೋಡಿದಾಗ ಅಥವಾ ಬೇರೆ ಯಾರನ್ನು ನೋಡಿದಾಗ ಕೂಡ ಅಷ್ಟು ವಯಸ್ಸಿನ ವ್ಯಕ್ತಿ ಎನ್ನುವಂಥದ್ರ ಬಗ್ಗೆ ತಾವು ಕಾಣಲ್ಲ. ಒಂದು 40-50 ಹುಡುಗನಂತೆ ತಾವು ಕಾಣ್ತೀರಿ ಸರ್. ಹಾಗಾಗಿ ತಮ್ಮ ರೂಟೀನ್ ಏನಿದೆ ಡೈಲಿದು ಒಂದು ಹೆಲ್ತ್ ಬಗ್ಗೆ ತಿಳಿಸ್ಕೊಡೋದಾದರೆ ಸರ್? ಮನುಷ್ಯನಿಗೆ ಬಹಳ ಮುಖ್ಯವಾದ ಆರೋಗ್ಯ. ನಾವು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆರೋಗ್ಯ ಯಾರೂ ಕೊಡಲ್ಲ. ಮನುಷ್ಯನ ಆರೋಗ್ಯ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿರ್ತಾನೆ ಅಂದರೆ, ಈಗ ಯಾವುದೇ ಒಂದು ಪ್ರಾಣಿ ಅಥವಾ ಅನಿಮಲ್, ಪಕ್ಷಿ ಇರ್ಬೋದು, ಇವತ್ತು ನೀವು ಕಾಡಲ್ಲಿ ನೋಡಿ, ಮನುಷ್ಯನ ಒಂದು ಅನಿಮಲ್ಲು. ಆನೆ ಇರ್ಬೋದು, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಜಿರಾಫೆ ಇರ್ಬೋದು, ಗಿಳಿ ಇರ್ಬೋದು, ಯಾವುದೇ ಪಕ್ಷಿ ಇರ್ಬೋದು, ಅವಕ್ಕೆ ಯಾವುದೇ ಆಸ್ಪತ್ರೆ ಫಾರೆಸ್ಟಲ್ಲಿಲ್ಲ. ಮನುಷ್ಯನು ಕಾಡಲ್ಲಿ ವಾಸ ಮಾಡ್ತಿದ್ದ. ನಾಗರಿಕತೆ ಆದಮೇಲೆ ಅವನು ನಗರಗಳಲ್ಲಿ ಬಂದು ಜೀವನವನ್ನು ಕಟ್ಕೊಂಡ. ಒಂದು ಫಾಸ್ಟ್ ಇದರಲ್ಲಿ ಅವನು ಬಂದಿಲ್ಲ ನಗರದಲ್ಲಿ. ಆದಿಮಾನವನ ಇತಿಹಾಸ ತೆಗೆದು ಈಗ ಹೇಗೆ ಮನುಷ್ಯ ಕಾಡಲ್ಲಿದ್ದಾಗ ಬದುಕ್ತಿದ್ದ ಅವನು? ಅವತ್ತೇನು ಆಸ್ಪತ್ರೆ ಇಲ್ಲ. ಇದೆಲ್ಲ ಒಂದು ಆಸ್ಪತ್ರೆ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಒಂದು ಮಾಫಿಯಾ ಇದ್ದಂಗಿದು. ಅದು ಬೇಕದು ಅಂದರೆ ಸೈನ್ಸ್ ಅಡ್ವಾನ್ಸ್ ಆಗಿದೆ. ಏನಕ್ಕೆ ಕಾಯಿಲೆ ಬರುತ್ತೆ ಅನ್ನೋದಕ್ಕೆ ರಿಸರ್ಚ್ಗಷ್ಟೇ. ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಅವನಿಗೆಲ್ಲ ಬೇಕಾಗಿರುವಂಥದ್ದನ್ನು ಆ ಶರೀರ ಕೊಡುತ್ತೆ. ಅದರಿಂದ ಆ ಶರೀರವನ್ನು ನಾವು ಅಬ್ಯೂಸ್ ಮಾಡಿದಾಗ ಅದು ಕಾಯಿಲೆಗಳು ಬರ್ತವೆ. ನಮ್ಮ ದಿನಚರಿಗಳು ಹೇಗಿರಬೇಕಪ್ಪ, ಆರೋಗ್ಯ, ಒಬ್ಬ ಮನುಷ್ಯ ಫಿಟ್ಟೆಸ್ಟ್ ಆಗಿರಬೇಕು ಅಂದರೆ, ನಾನು ಕೂಡ 20 ವರ್ಷದಿಂದ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ಗಳನ್ನು ಎದುರಿಸಿದೆ. ಅದಾದಮೇಲೆ ನನಗೊಬ್ಬ ಡಯಟಿಷಿಯನ್ ಸಿಗ್ದ, ಒಬ್ಬ ಆಸ್ಟ್ರೇಲಿಯಾದವನು, ಒಬ್ಬ ಈ ಒಲಿಂಪಿಕ್ ಗೋಲ್ಡ್ ಮೆಡಲ್ ಟ್ರೈನ್ ಮಾಡೋನು. ಅವನ್ನ ನಾನು ಕೇಳಿದೆ, ಯಾರೋ ಒಬ್ಬರು ಕರ್ಕೊಂಬಂದಿರು ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲಿ. ಅವನೇನೋ ಒಂದು 40 ಲಕ್ಷ ರೂಪಾಯಿ ಅವನಿಗೆ ಒಂದು ತಿಂಗಳಿಗೆ ಪ್ಯಾಕೇಜ್ ಅಂದರು. ನಾನು ಹೇಳಿ 40 ಲಕ್ಷ ರೂಪಾಯಿಗೆ ಅವನೇನು ಸಾಧನೆ ಮಾಡ್ತಾನೆ, ಸುಮ್ಮನೆ ಬನ್ನಿ ಅಂತ ಅಂದರು ಅವರು. ನನ್ನ ಜೊತೆ ಕರ್ಕೊಂಡು ಹೋದರು. ನಾನು ಅವನ ಹತ್ರ ಕೂತು ಮಾತಾಡಿದೆ. ನಿನಗೆ ಯಾಕೆ 40 ಲಕ್ಷ ಕೊಡಬೇಕು, ಅದರಿಂದ ನಮಗೇನು ಅನುಕೂಲ ಅಂತೇಳಿ. ಅವನು ಹೇಳ್ದ, ನೀನೊಬ್ಬ ರಾಜಕಾರಣಿ, ನೀನು ಒಂದು ರಾಜಕಾರಣಿ ಜನಗಳ ಮುಂದೆ ನಿಂತ್ಕೊಂಡ್ರೆ ಯು ಶುಡ್ ಫೀಲ್ ಫಿಟ್. ಜನಗಳ ಸೇವೆ ಮಾಡೋಕ್ಕೆ, ಅವ್ರ ಕೆಲಸ ಮಾಡ್ಕೊಡೋಕ್ಕೆ ನೀನು ಫಿಟ್ ಇದೆಯಾ ಅನ್ನೋದನ್ನು ಒಂದು ಸಂದೇಶ ಕೊಡಬೇಕಲ್ಲ, ಅದಕ್ಕೆ ನೀನು ಫಿಟ್ ಆಗಿರಬೇಕು ಅಂತ. ಏನು ಮಾಡಬೇಕು ಅಂತ ಕೇಳಿದೆ. ಏನಿಲ್ಲ, ವೆರಿ ಸಿಂಪಲ್. ಮನುಷ್ಯನಿಗೆ ಊಟದ ಪದ್ಧತಿಯಲ್ಲೇ ಮೇಜರಾಗಿ ಪ್ರಾಬ್ಲಮ್ ಬರುತ್ತೆ. ಮನುಷ್ಯ ಏನು ಮಾಡ್ತಾನೆ, ಯಾವಾಗಲೂ 60 ವರ್ಷ ಇರೋವಂಥ ಒಬ್ಬ ನಿನ್ನಂಥವನು ನೀನು ಜನಗಳ ಮುಂದೆ 45 ವರ್ಷ ಥರ ಕಾಣಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಪ್ರಶ್ನೆ ಆಗಿದೆ. ಅದಕ್ಕೆ ಅವನು ಹೇಳ್ದ, ನೀನು ಊಟದ ಪದ್ಧತಿಗಳನ್ನು, ಮನುಷ್ಯನಿಗೆ 45-50 ವರ್ಷ ಆದಮೇಲೆ ಬಾಡಿಲಿರುವಂಥ ಲಕ್ಷಾಂತರ ಎಂಜೈಮ್ಸ್ಗಳು ಇರ್ತವೆ. ಅವು 50% ಮಾತ್ರ ಕೆಲಸ ಮಾಡ್ತವೆ. ಆ 50% ಕೆಲಸ ಮಾಡೋದ್ರಿಂದ ಅವಕ್ಕೆ ಸಪ್ಲಿಮೆಂಟ್ರಿ ತಗೊಳ್ಬೇಕು ಅಂತ. ಸಪ್ಲಿಮೆಂಟ್ರಿ ಏನು ಕಾಸ್ಟ್ಲಿ ಇಲ್ಲ ಅಂತ ಕೇಳಿದೆ. ಇಲ್ಲ, ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಶರೀರಕ್ಕೆ ಬೇಕಾಗಿರೋದು ಪೌಷ್ಟಿಕ ಆಹಾರ. ಪೌಷ್ಟಿಕ ಆಹಾರ ಅಂದರೆ ಏನು ಅಂತ ಕೇಳಿದೆ ನಾನು. ನಮಗೆ ಯಾವುದ್ರಲ್ಲಿ ಪೌಷ್ಟಿಕ ಆಹಾರ ಸಿಗುತ್ತೆ ಅಂತೇಳಿ. ನಾನ್ ವೆಜಿಟೇರಿಯನ್ ಅಲ್ಲ, ನಾನು ವೆಜಿಟೇರಿಯನ್ ಶಿಫ್ಟ್ ಆಗಿಬಿಟ್ಟಿದೆ. ಅವನು ವೆಜಿಟೇರಿಯನ್ ಇದ್ದಾಗ ಏನು ತಗೊಳ್ಬೇಕು ಅಂತ ಕೇಳಿದೆ, ನಾನ್ ವೆಜಿಟೇರಿಯನ್ ಇದ್ದರೆ ಏನಂತ ಕೇಳಿದೆ ನಾನು. ಆವಾಗ ಅವನು ಹೇಳ್ದ, ಎವ್ರಿ ಡೇ ನೀನು ಒಂದು 100 ಗ್ರಾಮ್ 200 ಗ್ರಾಮ್ ಚಿಕನ್ ಯೂಸ್ ಮಾಡಬೇಕು. ಕ್ವಾಲಿಟಿ ಚಿಕನ್, ನಾಟಿ ಕೋಳಿ ಇಂಥವನ್ನ, ಮೆಡಿಸನ್ ಇಲ್ದಲಿರೋಂಥವನ್ನ, ಅಡಲ್ಟ್ರೇಟೆಡ್ ಇಲ್ದಲಿರೋಂಥ ಮಾಂಸವನ್ನು ಯೂಸ್ ಮಾಡು ಅಂತ ಹೇಳ್ದೆ.
ಆಮೇಲೆ ಮೀನು ವಾರಕ್ಕೆ 2 ದಿನ ಒಂದು 100 ಗ್ರಾಮ್ಸ್ ಮೀನನ್ನು ಯೂಸ್ ಮಾಡಬೇಕು. ಪ್ರತಿದಿನ ಒಂದು ಎಗ್ ಆಮ್ಲೆಟ್ ಅಲ್ಲ, ಹಾಫ್ ಬಾಯ್ಲ್ಡ್ ಅಂದರೆ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಓಕೆ. ಅಂದರೆ ಅರ್ಧ ಆಮ್ಲೆಟ್ನ ಹೆಂಚು ಮೇಲೆ ಹಾಕಿ ಬೇಯಿಸಬೇಕು, ಪೂರ್ತಿ ಬೇಯಿಸಬಾರ್ದು. ಪ್ರತಿದಿನ ಒಂದನ್ನು ನೀನು ತಿನ್ನಬೇಕು ಅಂತ ಹೇಳ್ದೆ. ನನಗೆ ಆಮೇಲೆ 100 ಗ್ರಾಮ್ಸ್ ಬಾದಾಮಿ ತಿನ್ನಬೇಕು ಅಂತ ಹೇಳ್ದೆ, ಬಾದಾಮಿನ. ಆಮೇಲೆ ಬ್ಲೂಬೆರಿ ಸ್ಟ್ರಾಬೆರಿ ನಿನ್ಗೆ ಅಫೋರ್ಡಬಲ್ ಇದ್ದರೆ 150 ಗ್ರಾಮ್ ಬ್ಲೂಬೆರಿ, 50 ಗ್ರಾಮ್ ಸ್ಟ್ರಾಬೆರಿ ತಗೋ ಅಂತ ಹೇಳ್ದೆ. ಓಕೆ. ಆಮೇಲೆ ಕಾರ್ಬೋಹೈಡ್ರೇಟ್ಸು ಅಂದರೆ ಮುದ್ದೆ ಸ್ವಲ್ಪ ರಾತ್ರಿ ಒಂದು ಅರ್ಧ ಬೇಕಾದ್ರೆ ಯೂಸ್ ಮಾಡು, ರೈಸ್ನ ಸಂಪೂರ್ಣ ತೆಗೆದುಬಿಡು ಅಂತ ಹೇಳ್ದೆ. ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಚಪಾತಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಆಮೇಲೆ ಈವನ್ ರಾಗಿಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸು ಮಿನಿಮೈಸ್ ಮಾಡು. ಯಾವುದೇ ಕಾರಣಕ್ಕೂ ಕಾರ್ಬೋಹೈಡ್ರೇಟ್ಸ್ ಇದೆ ಗಾರ್ಬೇಜ್ ಥರ ಅದು, ನಿನಗೆಲ್ಲ ಕಾಯಿಲೆ ಬರುತ್ತೆ, ನಿನ್ನ ಪೌಷ್ಟಿಕ ಆಹಾರ ಸಿಗಲ್ಲ ಅದರಲ್ಲಿ. ಮನುಷ್ಯನಿಗೆ ಬೇಕಾಗಿರೋದು ನಿನ್ನ ಊಟ ಹೇಗಿರಬೇಕು ಅಂದರೆ, ಬೆಳಗ್ಗೆ ನೀನು ತಿಂದರೆ ಅದು ಕಲ್ಲಿಜ್ಲು ಥರ ಹೊಟ್ಟೆಯಲ್ಲಿರಬೇಕು. ಅದು ಕಲ್ಲಿಜ್ಲನ್ನ ನೀವು ಬೆಂಕಿಗೆ ಹಾಕಿದ್ರೆ ಇಡೀ ದಿನ ಉರಿಯುತ್ತೆ. ಆ ಥರ ನಿನ್ನ ಊಟ ಮಾಡಿದ್ರೆ ಹೊಟ್ಟೆಯಲ್ಲಿ ಹಾಕಿದ್ರೆ ಅದೊಂದು ಪೆಟ್ರೋಲ್, ಅದು ಇಡೀ ದಿನ ಅದಕ್ಕೆ ನಿನ್ಗೆ ಎನರ್ಜಿ ಕೊಡಬೇಕು ಅಂತ ಹೇಳಿದೆ. ಅಂದರೆ ಅಂದೆ ನಾನು. ಈಗ ನ್ಯೂಸ್ ಪೇಪರು, ಈ ಕಾರ್ಬೋಹೈಡ್ರೇಟ್ಸ್ಗೂ ನ್ಯೂಟ್ರಿಷನ್ ಫುಡ್ಗೂ ಏನು ವ್ಯತ್ಯಾಸ ಅಂದರೆ, ನ್ಯೂಸ್ ಪೇಪರ್ ಇದೆಯಲ್ಲ, ನೀನು ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ, ದಗ್ಗಂತ ಒಂದೇ ನಿಮಿಷಕ್ಕೆ ಕತ್ಕೊಂಡ್ಬಿಡುತ್ತೆ. ಅದೇ ಕಲ್ಲಿದ್ದು ನೀನು ಬೆಂಕಿಗೆ ಹಾಕಿದ್ರೆ ಇಡೀ ದಿನ ಉರಿಯುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ, ಊಟ ಮಾಡಿ 2 ಗಂಟೆಗೆ ನಿನ್ನ ಹೊಟ್ಟೆ ಖಾಲಿಯಾಗಿ ಹಸುವಾಗ್ಬಿಡುತ್ತೆ, ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ. ರೈಸ್ನ ನೀನು ತಿಂದರೆ ತಿಂತಾನೆ ಇರಬೇಕು, 1 kg ಎಷ್ಟು ಬೇಕಾದ್ರೆ ತಿಂದ್ಬಿಡ್ತೀಯ. ಮುದ್ದೆನ ಉಂಡ್ರೆ 2 ಮುದ್ದೆನೂ ತಿಂದ್ಬಿಡ್ತೀಯ. ಆದರೆ ಅದು ಅರ್ಧ ಗಂಟೆ 2 ಗಂಟೆಗೆ ನಿನಗೆ ಡೈಜೆಷನ್ ಆಗಿಬಿಡುತ್ತೆ. ಅದರಲ್ಲಿ ಏನು ನಿನಗೆ ಬೇಕಾಗಿರುವಂಥ ಶರೀರಕ್ಕೆ ಬೇಕಾಗಿರೋ, ಹೃದಯಕ್ಕೆ, ಹಾರ್ಟ್ಗೆ, ಲೀವರ್ಗೆ, ಬ್ರೈನ್ಸ್ಗೆ ಬೇಕಾಗಿರುವಂಥ ಎನರ್ಜಿ ಅದರಲ್ಲಿ ಸಿಗಲ್ಲ. ಆವಾಗ ಮನುಷ್ಯ ಏನಾಗ್ತಾನೆ, ಸುಸ್ತಾಗ್ತಾನೆ. ಸುಸ್ತಾದಾಗ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟೆಡ್ ಇಂಟು ಡಿಫ್ರೆಂಟ್ ಡಿಸೀಸಸ್ ಅಂತ ಹೇಳಿ ನನಗೆ ಅವನೊಂದು ಸಜೆಷನ್ ಕೊಟ್ಟ. ಬೆಳಗ್ಗೆ ನೀನು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಒಂದು ಆಮ್ಲೆಟ್ಟು, ಅರ್ಧ ಬೇಯಿಸಿರುವಂಥ ಒಂದು ಆಮ್ಲೆಟ್ಟು, ಆಮೇಲೆ ಒಂದು 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಕರ್ಡು, 50 ಗ್ರಾಮ್ ಬ್ಲೂಬೆರಿ ಸ್ಟ್ರಾಬೆರಿ, ಆಮೇಲೆ ಒಂದು ವೆಜಿಟೇಬಲ್ ಶೇಕು, ಅಂದರೆ ಎಲ್ಲ ವೆಜಿಟೇಬಲ್ಗಳನ್ನ ಮಿಕ್ಸ್ ಮಾಡಿ ಒಂದು ವೆಜಿಟೇಬಲ್ ಶೇಕು, ಮತ್ತು 50 ಗ್ರಾಮ್ ದಾಲು, 50 ಗ್ರಾಮ್ ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ ಮಾಡಿರೋದು. ಆಯಿಲ್ ಕೂಡ ನೀನು ಇದನ್ನು ಯೂಸ್ ಮಾಡ್ಬೋದು, ಅಡಲ್ಟ್ರೇಟೆಡ್ ಆಯಿಲ್ನ ನೀನು ಆಲಿವ್ ಆಯಿಲ್ ಯೂಸ್ ಮಾಡು, ಇಲ್ಲ ಕೊಬ್ಬರಿ ಎಣ್ಣೆ ನೀನು ಊರಲ್ಲಿ ಸಿಕ್ಕಿದ್ರೆ ಕೊಬ್ಬರಿ ಎಣ್ಣೆ ತಂದುಬಿಟ್ಟು ಅದರಲ್ಲಿ ಫ್ರೈ ಮಾಡಿ ತಿನ್ನು. ಕೊಬ್ಬರಿ ಎಣ್ಣೆನೂ ಕೂಡ ಡೂಪ್ಲಿಕೇಟ್ ಇರ್ತದೆ, ಅದು ಕೂಡ ನೀನು ಆಯಿಲಲ್ಲಿ ವೆರಿ ಇಂಪಾರ್ಟೆಂಟ್. ಆಯಿಲ್ ಮಾತ್ರ ತುಂಬ ಕೇರ್ಫುಲ್ ಆಗಿರು, ನಿನಗೆ ಡಿಸೀಸು, ಕೊಲೆಸ್ಟ್ರಾಲ್ ಎಲ್ಲ ಪ್ರಾರಂಭ ಆಗೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅದರಿಂದ ಅಂತ ಸ್ಪಷ್ಟವಾಗಿ ಹೇಳು. ಆಮೇಲೆ ಪ್ರತಿದಿನ ನೀನು 5 ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳಿದ್ದ. ಪ್ರತಿದಿನ 5 ಲೀಟ್ರ್ ನೀರು, ಅದು ನೀರನ್ನು ನೀನು ಬಾವಿ ನೀರು ಕುಡಿ, ಇಲ್ಲ ನದಿ ನೀರು ಕುಡಿ. ಯಾವುದೇ ಕಾರಣಕ್ಕೂ ಈ ಫಿಲ್ಟ್ರ್ ವಾಟರ್ಗಳು, ಬಾಟ್ಲ್ ವಾಟರ್ ಇದೆ ಅದನ್ನು ಕುಡಿಬೇಡ. ಇಲ್ಲ ಅಂತೇಳಿ ಹಿಮಾಲಯನ್ ವಾಟರ್ ಅಂತ ಟಾಟಾದವ್ರದ್ದಿದೆ, ಅವ್ರು ಸ್ವಲ್ಪ ಇರೋದ್ರಲ್ಲಿ ಕ್ವಾಲಿಟಿ ಇದೆ, ಅದನ್ನು ನೀನು ಬೇಕಾದ್ರೆ ಕುಡಿಬೇಕು ಅಂತ ಹೇಳ್ದೆ. ಅಂದರೆ ಬಾವಿ ನೀರು ಶ್ರೇಷ್ಠ, ನದಿ ನೀರು, ಕಾವೇರಿ ನೀರು, ಹೇಮಾವತಿ ನೀರನ್ನ ಅದನ್ನು ಸ್ವಲ್ಪ ಕುದಿಸಿ ಆ ನೀರನ್ನ ಕುಡಿ, ನಿನಗೆ ಅದರಲ್ಲಿ ಬೇಕಾಗಿರೋ ಮಿನರಲ್ ಸಿಗ್ತವೆ. ಈ ಮನುಷ್ಯನಿಗೆ, ಇಂಡಿಯನ್ಸ್ಗೆ ಯಾವಾಗಲೂ ಕೋಪ ಜಾಸ್ತಿ ಬರುತ್ತೆ. ಯಾಕೆ ಅಂದೆ ನಾನು, ಆ ಬ್ರೈನಲ್ಲಿ ಏನೋ ಒಂದು ಅಂಶ ಇರುತ್ತಂತೆ, ಅದನ್ನು ತಿಂದಾಕ್ಬಿಡುತ್ತಂತೆ. ಈ pH ಇರೋವಂಥದ್ದು, ಓಕೆ, ಈ ನೀರಲ್ಲಿ ಅದು ಇರ್ತದಂತೆ. ಅದು ಹೊಟ್ಟೋದ್ರೆ ಮನುಷ್ಯ ಇಂಬ್ಯಾಲೆನ್ಸ್ ಆಗಿಬಿಡ್ತಾರಂತೆ ಬ್ರೈನ್. ಅದಕ್ಕೆ ನೋಡಿ, ನಿಮಗೆ 10-15 ವರ್ಷ ಆದಂಥ ಮಕ್ಕಳು, ಫಸ್ಟ್ 8 ವರ್ಷ 10 ವರ್ಷ ಚೆನ್ನಾಗಿರ್ತಾರೆ ಮಕ್ಕಳು, ತಾಳ್ಮೆಯಿಂದ. 10 ವರ್ಷ ಆದಮೇಲೆ ಇಂಡಿಯನ್ಸ್ ಯಾವಾಗಲೂ ಕೋಪ ಮಾಡ್ಕೊಳ್ತಾರೆ ಅಂದರೆ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ನಿಮಗೆ ತಾಳ್ಮೆ ಕಳ್ಕೊಂಬಿಡ್ತೀವಿ. ಆದರೆ ನೀರು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಬಾಡಿ. ಮನುಷ್ಯನಿಗೆ ಭಾಳ ಶರೀರದಲ್ಲಿ 70 to 80% ನೀರಿರುತ್ತೆ. ಆ ನೀರನ್ನು ನೀನು 5 ಲೀಟ್ರ್ ನೀರು ಕುಡಿಲೇಬೇಕು ಅಂತ ಹೇಳಿದೆ. ಮಧ್ಯಾಹ್ನ, ಬೆಳಗ್ಗೆ ಇಷ್ಟು ತಿಂಡಿ ಆಯಿತು, ಮಧ್ಯಾಹ್ನ ಏನು ಅಂದೆ, 11 ಗಂಟೆಗೆ ಒಂದು ಆ್ಯಪಲ್ಲು, ಒಂದು ಎಗ್ ಇದ್ದರೆ ಒಂದು ತಗೋ. ಮಧ್ಯಾಹ್ನ ಊಟ ಒಂದು 2:30-3 ಗಂಟೆಗೆ ಮುಗಿಸು. ಸಾಯಂಕಾಲ ರಾತ್ರಿ 10-7:30 ನಿಂದು ಊಟ ಕ್ಲೋಸ್ ಮಾಡು. 1 ಚಪಾತಿ ಅಥವಾ 2 ಚಪಾತಿ ಯೂಸ್ ಮಾಡು ಮಿನಿಮಮ್. ಅಷ್ಟು ಯೂಸ್ ಮಾಡಿ ನಿನಗೆ ಇನ್ನೂ ಹೊಟ್ಟೆ ಹಸು ಇದ್ದಾಗಲೇ ನಿಲ್ಲಿಸ್ಬಿಡು, ಪೂರ್ತಿ ಇದು ಮಾಡಬೇಡ. ಆಮೇಲೆ ನಾನು ಹಳ್ಳಿ ಕಡೆ ಹೋದಾಗ ಕಾಫಿ, ಟೀ, ಬಿಸ್ಕೆಟ್ ಯಾವುದೇ ಕಾರಣಕ್ಕೂ ಅದು ತಿನ್ನಬೇಡ. ಟ್ರೈಗ್ಲಿಸರೈಡು ಮ್ಯಾಕ್ಸಿಮಮ್ ರೈಸ್ ಆಗೋದು, ಮಧ್ಯೆ ಕಾಫಿ, ಟೀ ಮಾಡೋದು. ಅಂದರೆ ಶರೀರದಲ್ಲಿ ನೀನು ಊಟ ಮಾಡೋದೆಲ್ಲವೂ ಸರ್ಕ್ಯುಲೇಷನ್ ಆಗ್ತದೆ. ಮಧ್ಯೆ ಬಿಸ್ಕೆಟು, ಕಾಫಿ, ಟೀ ಕುಡಿದ್ರೆ ಅಲ್ಲಲ್ಲೇ ಹೋಗಿ ಸ್ಟ್ರಕ್ ಆಗ್ಬಿಟ್ಟು ಟ್ರೈಗ್ಲಿಸರೈಡ್ ಅಂಶ ಬಾಡಿಲಿ ಜಾಸ್ತಿ ಆಗುತ್ತೆ. ಅದಾದಾಗ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ. ಆಮೇಲೆ ಇವೆಲ್ಲ ಏನು ಊಟ ಮಾಡ್ತೀಯ ಅದನ್ನು ಕಂಪಲ್ಸರಿ ನೀನು ಅದನ್ನು ಬರ್ನ್ ಮಾಡಬೇಕು, ಕ್ಯಾಲರೀಸ್ನ. ಆ ಕ್ಯಾಲರೀಸ್ ಬರ್ನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಬೆಳಗ್ಗೆ 10 ಕಿಲೋಮೀಟ್ರ್, ರಾತ್ರಿ 10 ಕಿಲೋಮೀಟ್ರ್ ಅಂತ ಹೇಳಿದೆ. ನಾನು ದಿನ ಇದನ್ನೇ ಮಾಡಬೇಕಲ್ಲಪ್ಪ ಅಂದೆ ನಾನು. ಅದಕ್ಕೆ ಅವನು ಹೇಳ್ದ, ಮಿನಿಮಮ್ 10 ಕಿಲೋಮೀಟ್ರು ನೀನು ವಾಕ್ ಮಾಡಲೇಬೇಕು ಅಂತೇಳಿ ಕಂಪಲ್ಸರಿ ಹೇಳ್ದೆ. ಗ್ರೀನ್ ಟೀ ಬಿಟ್ಟರೆ ಮಧ್ಯಾಹ್ನ 5 ಗಂಟೆಗೆ ಗ್ರೀನ್ ಟೀ ವಿತ್ ಲೆಮನ್ ಹಾಕೊಂಡು ಕುಡಿ. ಗ್ರೀನ್ ಟೀ ನಿನಗೆ ತುಂಬ ಆ್ಯಂಟಿ ಇದು ಜಾಸ್ತಿ ನಿನಗೆ ಬಾಡಿಲಿ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ನೀನು ಟೀ, ಕಾಫಿ ಕುಡಿಲೇಬೇಡ. ಕುಡಿಯಂಗಿದ್ರೆ ಗ್ರೀನ್ ಟೀ ಮಧ್ಯಾಹ್ನ ಒಂದು 12 ಗಂಟೆ 11 ಗಂಟೆಗೆ ಒಂದು ಟೈಮಲ್ಲಿ ಕುಡಿ. ಸಾಯಂಕಾಲ 5 ಗಂಟೆಗೆ ಒಂದು ಗ್ರೀನ್ ಟೀ ಕುಡಿ. ನೀನು ನೋಡು ಅಂದ.
ನಾನು 85 kg ಇದ್ದೆ ಆವಾಗ. ಅವನು 15 ವರ್ಷದಿಂದ ನಾನು ಟ್ರೈನ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅವನು ಏನು ಡಯಟ್ ಕೊಟ್ಟಿದ್ದಾನೆ, ನಾನು ಎಲ್ಲೇ ಹೋದರೂ ಏನು ಊಟ ಮಾಡಲ್ಲ. ವೆರಿ ಸ್ಟ್ರಿಕ್ಟ್ ಡಯಟ್ ಮಾಡ್ತೀನಿ ನಾನು. ಅಂದರೆ ಡಯಟ್ ಅಂತ ಅಂದರೆ ಹೊಟ್ಟೆ ಹಸ್ಕೊಂಡಿರೋದಲ್ಲ, ಹೈ ಪ್ರೋಟೀನ್ ಊಟನ ನಾನು ಮಾಡ್ತೇನೆ. ಹೈ ಪ್ರೋಟೀನ್ ಊಟ ಮಾಡೋದ್ರಿಂದ ನನಗೆ ಇವತ್ತು ಶುಗರು ಇಲ್ಲ, BP ಇಲ್ಲ, ನನಗೆ ಯಾವುದೇ ಇದಿಲ್ಲ. ನಾನು 10 ಕಿಲೋಮೀಟ್ರ್ ಕಂಪಲ್ಸರಿ, ಎಷ್ಟೇ ಕಷ್ಟ ಆಗಲಿ ಆ್ಯಪ್ ಇಟ್ಕೊಂಡಿದ್ದೀನಿ, ಆ ಆ್ಯಪಲ್ಲಿ ನೋಡ್ತೀನಿ, 10 ಕಿಲೋಮೀಟ್ರ್ ಕಂಪಲ್ಸರಿ ಮಾಡ್ತೀನಿ. ಇಷ್ಟೇ, ವೆರಿ ಸಿಂಪಲ್ ಇದು ಊಟದಲ್ಲಿದೆ. ಆಮೇಲೆ ಟೈಮ್ 8 ಅವರ್ ನಿದ್ದೆ ಮಾಡಬೇಕು ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ನಿನಗೆ ಒಳ್ಳೆ ಎನ್ವೈರ್ಮೆಂಟಲ್ಲಿ ಕಿಟಕಿಗಳು ಎರಡೂ ತಗೊಂಡು ಫ್ಯಾನ್ಗಳು ಹಾಕೋಬೇಡ. 2 ಕಿಟಕಿಯಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ ಇರುವಂಥ ಒಂದು ರೂಮಲ್ಲಿ ನೀನು ಮಲಗು. ಆಕ್ಸಿಜನ್ ವೆರಿ ಇಂಪಾರ್ಟೆಂಟ್ ಮಲಗಿದಾಗ ಇದಕ್ಕೆ ಬ್ರೈನ್ಗೆ. ಅದಕ್ಕೆ ನೀನು ಅದನ್ನು ಉಪಯೋಗಿಸು ಅಂತ ಹೇಳಿದೆ. ಈಗ ಅಷ್ಟೇ, ನಾನು ಅದಕ್ಕೇನು ಹಣ ಖರ್ಚು ಮಾಡಲಿಲ್ಲ, ಸಜೆಷನ್ ತೊಗೊಂಬಂದೆ ಅಷ್ಟೇ. ಯಾರಾದ್ರು ಹಣ ಖರ್ಚು ಮಾಡಿದ್ರೆ ಸಜೆಷನ್ ತೊಗೊಂಬಂದು ಇಂಪ್ಲಿಮೆಂಟ್ ಮಾಡಿದೆ. ಸ್ಕಿನ್ ಕೇರ್ ಏನು ಸರ್, ಈ ಏಜಲ್ಲೂ ಕೂಡ ಅಷ್ಟು ಫಳ ಹೊಳಿತಾ ಇದೆ? ಏನಾದರೂ ಕ್ರೀಮ್ಸ್ ಯೂಸ್ ಮಾಡ್ತೀರಾ? ಇಲ್ಲ, ಅದು ಊಟದ ಪದ್ಧತಿಲಿ ನಿಮಗೆ ಬಾಡಿಗೆ ನಿಮಗೆ ತುಂಬ ಆ್ಯಕ್ಟಿವ್ ಮತ್ತು ಇದು ಕೊಡೋದು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡಿದಾಗ ನಿಮ್ಮ ಬಾಡಿ ಬಿಕಮ್ ವೆರಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನಿಮ್ಮ ಮುಖದ ಕ್ರಾಂತಿಗೆ ಏನಂತ ನಾವು ತಗೊಳ್ಳೋವಂಥ ಪ್ರೋಟೀನ್ ಅಂಶಗಳು ಅದು ಊಟದಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಚರ್ಮಕ್ಕೆ ನೀವು ಕ್ರೀಮ್ ಹಾಕಿದ್ರೆ ಬರೋಲ್ಲ, ಅದು ಫಿಲಮ್ ಆ್ಯಕ್ಟರ್ಗಳು ಹಾಕೊಳ್ತಾರೆ, ಅದು ಅಷ್ಟೇ, ಅದು ಹಾಳಾಗ್ಬಿಡುತ್ತೆ ಇನ್ನೂ ಆ ಸ್ಕಿನ್ ಹಾಕಿದ್ರೆ. ನಾನು ಯಾವುದೇ ಆರ್ಟಿಫಿಷಿಯಲ್ ಸ್ಕಿನ್ಗೆ ಯಾವುದೇ ಇದನ್ನು ಯೂಸ್ ಮಾಡಲ್ಲ. ಅದರಿಂದ ನಾನೇನಂದರೆ ನಾನು ಊಟದಲ್ಲೇ ಎಲ್ಲವನ್ನ ಪೌಷ್ಟಿಕ ಆಹಾರಗಳನ್ನು ತಗೊಂಡದಿಂದ ನನಗೆ ಯಾವುದೇ ಸಮಸ್ಯೆ ಆಗಲ್ಲ. ನಾನು ಊಟ ಬೆಳಗ್ಗೆ ಮಾಡಿದ್ರೆ 2 ಟೈಮ್ ಊಟ ಮಾಡೋದು. ಮಧ್ಯಾಹ್ನ ಕೂಡ ಒಂದು ಗ್ರೀನ್ ಟೀ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಬೆಳಗ್ಗೆ ಹೆವಿ ಬ್ರೇಕ್ಫಾಸ್ಟ್ ಇರುತ್ತೆ, ಬಾದಾಮಿ ವಿತ್ ಬ್ಲೂಬೆರಿ, ಸ್ಟ್ರಾಬೆರಿ, ಜೊತೆಗೆ ಈ ಸಾಯಂಕಾಲದ ಊಟನೂ ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಕರ್ಡು ನಾನು ಒರಿಜಿನಲ್ ಕರ್ಡೇ ಯೂಸ್ ಮಾಡ್ತೀನಿ, ಎಮ್ಮೆ ಆಗಿರುವಂಥ ಮೊಸರನ್ನೇ ಯೂಸ್ ಮಾಡೋದ್ರಿಂದ ನನಗೆ ಬೇಕಾಗಿರೋಂಥ ಪೌಷ್ಟಿಕ ಆಹಾರ ಶರೀರದಲ್ಲಿಂದ ನಾನು ಶರೀರ ಇರ್ಬೋದು, ಮುಖ ಇರ್ಬೋದು, ನಂದು ಎಲ್ಲವೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಅದರಿಂದ ಊಟ ಇದ್ದಂಗೆ ಇರಬೇಕು. ನಾವು ಅಂದರೆ ನೀವು ಕಳಪೆ ಪೆಟ್ರೋಲ್ ಗಾಡಿಗೆ ಹಾಕಿದ್ರೆ ಏನು ಮಾಡಿ, ಇದು ಒಂದು ಇಂಜಿನ್, ಶರೀರನೂ ಒಂದು ಇಂಜಿನ್ನು. ನೀವು ಕಳಪೆ ಪೆಟ್ರೋಲ್ನ ನೀವು 2 ವೀಲರ್ಗೆ ಹಾಕಿ, ಕಾರ್ಗೆ ಹಾಕಿ ಅಲ್ಲೆಲ್ಲ ನಿಂತೋಗುತ್ತೆ. ಹಾಗೆ ಶರೀರಕ್ಕೂ ನೀವು ಫುಟ್ಪಾತ್ ಮೇಲೆ ತಿಂದರೆ, ಹೋಟ್ಲುಗಳಲ್ಲಿ ತಿಂದರೆ, ಬೇರೆ ಬೇರೆ ಕಡೆ ತಿಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಮನೆಯಲ್ಲೇ ಊಟ ಮಾಡಿ, ಮನೆಯಲ್ಲೇ ಒಳ್ಳೆ ಎಣ್ಣೆ ಮತ್ತು ತರಕಾರಿ ಮತ್ತು ಪೌಷ್ಟಿಕ ಆಹಾರನ ಉಪಯೋಗಿಸ ಮಾಡಿ. ಅಡುಗೆ ಮನೆ ನೀವು ಇತಿಹಾಸ ತೆಗೆದ್ರೆ, ಮಹಾಭಾರತ ರಾಮಾಯಣದಲ್ಲಿ ತೆಗೆದ್ರೆ ಸೀತಾಮಾತೆ ಅಡುಗೆ ಮನೆಯೂ ಅತ್ಯಂತ ಅದ್ಭುತವಾಗಿತ್ತು ಅಂತ ಕವಿ ವರ್ಣನೆ ಮಾಡ್ತಾನೆ. ಹಾಗೆ ದ್ರೌಪದಿ ಅಡುಗೆ ಮನೆಯೂ ಕೂಡ ಅತ್ಯಂತ ಸುಂದರವಾಗಿತ್ತು ಅಂತ. ಅಂದರೆ ಆ ಕಾಲದಲ್ಲೇ ಊಟದ ಪದ್ಧತಿಯನ್ನು ನಮ್ಮ ಹಿಂದೆ ಇದ್ದಂಥವ್ರು ರಾಜರು ಮಹಾರಾಜರುಗಳು ಅದ್ಭುತವಾಗಿ ಇಟ್ಕೊಂಡು ಅವ್ರ ಆರೋಗ್ಯ ಕಾಪಾಡಿದರು. ಅದೇ ಥರ ನಾವು ಕೂಡ ನಮ್ಮ ಅಡುಗೆ ಮನೆ ಯಾವಾಗಲೂ ಕೂಡ ತುಂಬ ಪಾಸಿಟಿವ್ ಆಗಿರಬೇಕು. ಅಲ್ಲೆಲ್ಲ ಪೌಷ್ಟಿಕ ಆಹಾರ ಸಿಗಬೇಕು. ಅಲ್ಲಿ ಎಲ್ಲ ಪಿಜ್ಜಾ, ಬರ್ಗರು, ಬಿಸ್ಕೆಟ್ಟು ಇವೆಲ್ಲ ತುಂಬಿದ್ರೆ ಮಕ್ಕಳಿಗೆ 5 ವರ್ಷಕ್ಕೆ BP ಶುಗರ್ ಬರ್ತಾಯಿದೆ. ಕಾರಣ ಏನಪ್ಪ ಅಂದರೆ ಜಂಕ್ ಫುಡ್ಡು. ಯಾವುದೇ ಕಾರಣಕ್ಕೆ ಜಂಕ್ ಫುಡ್ನ ಮಕ್ಕಳಿಗೆ ಕೊಡಬಾರ್ದು. ನಾನು ಕೂಡ ಮುಟ್ಟಲ್ಲ. ನಾನೆಲ್ಲ ನಮ್ಮ ಜನರಿಗೆ ಮಾರ್ಗದರ್ಶನ ಏನಪ್ಪ ಅಂದರೆ, ನೀವು ತರಕಾರಿ ಹಳ್ಳಿಗೆ ಹೋದಾಗ ಹಳ್ಳಿಯಿಂದನೇ ತೊಗೊಂಬನ್ನಿ. ನೀವೊಂದು ಒಳ್ಳೆ ತರಕಾರಿಗಳನ್ನು ಉಪಯೋಗಿಸಿ, ಒಳ್ಳೆ ಹಾಲನ್ನು ಉಪಯೋಗಿಸಿ, ಮತ್ತು ಪೌಷ್ಟಿಕ ಆಹಾರವನ್ನು ಜಾಸ್ತಿ ಮಕ್ಕಳಿಗೆ ಆ್ಯಡ್ ಮಾಡಿ. ಮಕ್ಕಳು ದೇಶದ ಆಸ್ತಿಯವರು, ವಿಶೇಷವಾಗಿ ಮಕ್ಕಳು. ಅವರಿಗೆ ಆರೋಗ್ಯ ಇದ್ದರೆ ಈ ದೇಶ ಸದೃಢವಾಗಿರುತ್ತೆ. ಮಕ್ಕಳ ಆರೋಗ್ಯನೇ ಇಲ್ಲ ಅಂತಂದರೆ ದೇಶಕ್ಕೆ ಅದು ಹೊರೆ ಆಗಿಬಿಡ್ತಾರೆ, ಲಯಬಿಲಿಟಿ ಆಗಬಾರ್ದು ನಮ್ಮ ಮಕ್ಕಳು. ತಾಯಿ ತಂದೆ ಕೈಲಿ ಇರುತ್ತದೆ. ತಾಯಿ ತಂದೆದಿರು ಪ್ರೀತಿಯಿಂದ ಪೆಪ್ಸಿ ಕೊಡೋದು, ಕೊಕ್ಕೋ ಕೋಲಾ ಕೊಡೋದು. ನಾನು ಯಾವುದೇ ಹಳ್ಳಿಗೆ ಹೋದರೆ ಪೆಪ್ಸಿ, ಕೊಕ್ಕೋ ಕೋಲಾ ಅಲ್ಲೇ ಬಿಸಾಡ್ತೀನಿ, ನಿಂಬೆಹಣ್ಣು ರಸ ತಗೊಂಬಂತೀನಿ. ಸೆಟ್ರಿಕ್ ಆ್ಯಸಿಡ್ ಮನುಷ್ಯನ ಬಾಡಿಲಿ ಪ್ರೊಡ್ಯೂಸ್ ಆಗಲ್ಲ. ರೆಪ್ಟೈಲ್ಸು ಮತ್ತು ಮನುಷ್ಯನ ಬಾಡಿಲಿ ಸೆಟ್ರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಲ್ಲ. ಅದಕ್ಕೆ ಹುಳಿ ಮಾತ್ರೆಗಳನ್ನ ತಗೊಳ್ತಾರೆ. ಹುಳಿ ಮಾತ್ರೆ ಅಂದರೆ ಸೆಟ್ರಿಕ್ ಆ್ಯಸಿಡ್ ಇರುವಂಥದ್ದು. ಅದಕ್ಕೆ ಹುಣಸೆಹಣ್ಣು ಯೂಸ್ ಮಾಡ್ತಾರೆ, ಅದಕ್ಕೆ ನಿಂಬೆಹಣ್ಣು ಯೂಸ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ರೈತರುಗಳು ಯಾವನೇ ಊಟ ಮಾಡ್ಬೇಕಾದ್ರೆ ರೈತ ನಿಂಬೆಹಣ್ಣು ಇಟ್ಕೊಳ್ಳೋರು. ಕಾರಣ ಏನಪ್ಪ ಅಂದರೆ ಬಾಡಿಲಿ ಸೆಟ್ರಿಕ್ ಆ್ಯಸಿಡ್ ಉತ್ಪಾದನೆ ಆಗಲ್ಲ, ಅದಾಗಲ್ಲ, ಡೈಜೆಷನ್ ಆಗಲ್ಲ. ಅದಕ್ಕೆ ಯಾರಿಗಾರು ಟಾಯ್ಲೆಟ್ ಲೆಟ್ರಿನ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ನಿಂಬೆಹಣ್ಣು ಜ್ಯೂಸ್ ಕೊಡ್ತಾರೆ, ಇಲ್ಲ ಹುಳಿ ಮಾತ್ರೆ ನುಂಗು ಅಂತಾನು, ಹುಳಿ ಮಾತ್ರೆ ಚೀಪು ಅಂತಾನು. ಅದರಿಂದ ಈ ಥರ ಟಿಪ್ಸ್ಗಳನ್ನ ಇಟ್ಕೊಂಡು ಮಾಡಬೇಕೇ ಹೊರತು ಆಸ್ಪತ್ರೆಗೆ ಹೋಗೋದು ಲಾಸ್ಟ್. ಅದು ಇನ್ನೇನು ಆಗಲ್ಲ ಅಂದಾಗ ಆಸ್ಪತ್ರೆಗೆ ಹೋಗಬೇಕು. ಎಲ್ಲ ಶರೀರದಲ್ಲಿ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದು, ಅದಾಗದೇ ಸರಿ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮನುಷ್ಯನ ಶರೀರದಲ್ಲಿದೆ. ರೋಗ ನಿರೋಧಕ ಶಕ್ತಿಗಳು ಮನುಷ್ಯನಲ್ಲಿದೆ. ಮಾತ್ರೆ ತಗೊಂಡಾಗ ಹಾಳಾಗ್ತವೆ. ಪರ್ಮನೆಂಟ್ ಆಸ್ಪತ್ರೆಗೆ ಹೋಗಿ ಮಾಡ್ತಾನೆ ಆಸ್ಪತ್ರೆಯಲ್ಲಿರೋನು. ಆಸ್ಪತ್ರೆಗೆ ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಅಂತ ಇದ್ದರೆ ಮಾತ್ರ ಹೋಗಬೇಕೇ ಹೊರತು, ನೀವು ಅಸಿಡಿಟಿಗೆ ಮತ್ತೊಂದಕ್ಕೆ ಊಟದಲ್ಲೇ ಸರಿ ಮಾಡ್ಕೋಬೇಕೇ ಹೊರತು ಆಸ್ಪತ್ರೆಗೆ ಹೋದರೆ ನಿಮಗೆ ಪೈಪು ತುರುಕ್ತಾನೆ, ಮೂಗು ತುರುಕ್ತಾನೆ, ಇರೋದನ್ನ ಟ್ಯಾಬ್ಲೆಟ್ಸ್ಗಳು ಪರ್ಮನೆಂಟ್ ಕಸ್ಟಮರ್ ಮಾಡ್ಕೊಳ್ತಾನೆ. ಅದರಿಂದ ಆಸ್ಪತ್ರೆಯಿಂದ ದೂರ ಇರಿ. ಊಟದಲ್ಲೇ ಎಲ್ಲವೂ ಆರೋಗ್ಯ ಇದೆ. ಆ ಊಟದ ವ್ಯವಸ್ಥೆಯನ್ನು ಮನೆಗಳ ಅಡುಗೆ ಮನೆಯಲ್ಲಿ ಸ್ವಚ್ಛವಾಗಿ ತಾಯಂದಿರು
ವಿಶೇಷವಾಗಿ ಕಾಳಜಿ ಇಟ್ಟು ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆರೋಗ್ಯದ ದೃಷ್ಟಿ ಮತ್ತಷ್ಟು ಹೀಗೆ ಮುಂದುವರಿದೆ ಸರ್. ವೀಕ್ಷಕರು, ಇದಿಷ್ಟು ಶಾಸಕರ ಹೆಲ್ತ್ ಟಿಪ್ಸ್. BP ಇಲ್ಲ, ಶುಗರ್ ಇಲ್ಲ, 61 ವಯಸ್ಸು, ಶಾಸಕರ ಲವಲವಿಕೆ ಹೇಗಿದೆ ನೋಡಿ, ಅವರ ಹೆಲ್ತ್ ಟಿಪ್ಸನ್ನು ಕೂಡ ನೀವು ಉಪಯೋಗಿಸಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವಾನಿ ಟಿವಿಯ ಹೆಲ್ತ್ ಚಾನಲ್ ಅನ್ನು. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.